ದೋಸ್ತು ನಾವಿಬ್ಬರು ಇನ್ನೂ ಬಾಲ್ಯ ಸ್ನೇಹಿತರು. ಗುಬ್ಬಿ ಕಂಪ್ನಿಯೊಳಗೆ ಗುಬ್ಬಿ ಕಂಪ್ನಿ ಬಿಟ್ಟ ಕನ್ನಡ ಥಿಯೇಟರ್ಸ್ ಹೋದ, ಕನ್ನಡ ಥಿಯೇಟರ್ ಶ್ರೀಕರ್ ಮುತ್ತುಗಳ ಕಂಪ್ನಿ ಹೋದ. ಹೀಗೆ ಎಲ್ಲ ಕಂಪ್ನಿಗಳು ಹಾಕೊಂಡು ಅವನು ಹಾರ್ಮೋನಿಸ್ಟ್ ಆದ. ಆ್ಯಕ್ಟಿಂಗ್ ಬಿಟ್ಟು ಹಾರ್ಮೋನಿಸ್ಟ್ ಆದ. ಹಾರ್ಮೋನಿಸ್ಟ್ ಆದ್ಮೇಲಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅವನಿಗೆ. ಅವನು ಕಲ್ತಿದ್ದ ವಿದ್ಯೆ ಇಲ್ಲ, ಬರದಲ್ಲಿರೋ ಮಾತಿಲ್ಲ. ಅಂಥ ಮಾತುಗಾರಕ ಒಳ್ಳೆ ಅವನ ಕತೆ ಬರೆದಿದ್ದ. ಅವನದೇ ಲವ್ ಸ್ಟೋರಿ. ಅವನೊಂದು ಆಡೋಣ ಯಾವಾಗಲೂ, ಯಾರನ್ನು ಬಿಡಕ್ಕಿಲ್ಲ ಜವರಾಯ, ಯಾರ್ಯಾರನ್ನು ಬಿಡಕ್ಕಿಲ್ಲ ಜವರಾಯ, ಹಾಳಾಗಲಿ ಅರಸನಾಗಲಿ ಪದ್ಮನಾಗಲಿ ಹಾಳಾಗಲಿ ಅರಸನಾಗಲಿ ಬಂದಿದ್ದಾಗಲಿ ಪಾಪ ಗಂಜಿ ಋಣ ಮುಗಿದ ಮೇಲೆ ಕಟ್ಟೋದೇನ ಗಂಟು ಮುಟ್ಟೆ, ಯಾರನ್ನು ಬಿಡೋಕ್ಕಿಲ್ಲ. ಆ ಹಾಡನ್ನ ಅವನು ಆವಾಗ ಆಡ್ತಿರೋ ಆವಾಗ ನನ್ನ ತಲೆ ಗುಂಗಿಸ್ತಾ ಇರ್ತಾನೆ. ಅವನು ನಾನು ಬಾಲ್ಯ ಸ್ನೇಹಿತರು. ಸುಮಾರು ಅವನು ಸಿನಿಮಾ ಚಲನಚಿತ್ರ ಸುಮಾರು 60ರಲ್ಲಿ ಬಂದ. ಮಕ್ಕಳ ರಾಜ್ಯ ಪಿಕ್ಚರ್ನ ಫಸ್ಟ್ ಪಿಕ್ಚರ್ ಒಂದು ಮಕ್ಕಳ ರಾಜ್ಯ. ಅಲ್ಲಿಗೆ ಬಂದನು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 6 ದಶಕಗಳು ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಆಡಿದ್ದಾನೆ. ದೊಡ್ಡ ರಾಜ್ಕುಮಾರ್ ಅವರು, ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಪಾರ್ಟ್ ಮಾಡಿಬಿಟ್ಟಿದ್ದಾನೆ. ನಾವು ಅವನ ಜೊತೆಲಿ ಅವನ್ನ ಫಾಲೋ ಮಾಡ್ಕೊಂಬಂದು ನಾವು ಇಂಡಸ್ಟ್ರಿಗೆ ಬಂದು 50 ವರ್ಷಗಳಾಯಿತು. ಒಂದು 800 ಪಿಕ್ಚರ್ ಪಾರ್ಟ್ ಮಾಡಿದ್ದೀವಿ. ಅವನು ಕೂಡ 350 ದೊಡ್ಡ ಪಾತ್ರಗಳೆಲ್ಲ ಮಾಡಿದ್ದಾರೆ. ಹಾಗಾಗಿ ಅವನ ತಮ್ಮ ರಮೇಶ ಅವರು ಟೋಟಲ್ 11 ಜನ. ಕ್ರಿಕೆಟ್ ಒಂದು ಟೀಮು, 11 ಜನ ಮಕ್ಕಳು.